ಹೆಂಡತಿಗೋಸ್ಕರ ಉಡುಗೊರೆ ತಂದ ಗಂಡನನ್ನು ಅವಮಾನಿಸಿದ ಹೆಂಡತಿ. ಸೂರಜ್ ತುಂಬ ಒಳ್ಳೆಯ ಹುಡುಗ. ಒಂದು ಕಾರ್ಖಾನೆಯಲ್ಲಿ ಒಳ್ಳೆ ಕೆಲಸವನ್ನು ಗಿಟ್ಟಿಸಿಕೊಂಡು ಜೀವನವನ್ನು ನಡೆಸುತ್ತಿದ್ದನು. ಅವನಿಗೆ ಸುಂದರವಾದ ಸುಧಾ ಎಂಬ ಹೆಂಡತಿ ಇದ್ದಳು. ಸುಧಾ ಮತ್ತು ಸೂರಜ್ನದ್ದು ಅರೇಂಜ್ ಮ್ಯಾರೇಜ್ ಆಗಿತ್ತು. ಸುಧಾ ಕೂಡ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದು ಇಬ್ಬರೂ ಕೆಲಸ ಮಾಡಿಕೊಂಡೇ ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಸೂರಜ್ ಸುಧಾಳನ್ನು ತುಂಬ ಪ್ರೀತಿಸುತ್ತಿದ್ದ ಮತ್ತು ಅವಳಿಗೆ ಗೌರವವನ್ನು ಕೂಡ ಕೊಡುತ್ತಿದ್ದ. ಆದರೆ ಸುಧಾ ಸೂರಜನನ್ನು ಯಾವಾಗಲೂ ಹೀಯಾಳಿಸುತ್ತಿದ್ದಳು. ನೀನೇನು ದುಡಿಯೋದು, ನಾನು ಕೂಡ ದುಡಿಯುತ್ತೇನೆ ಎಂಬ ಅಹಂಕಾರ ಅವಳಲ್ಲಿ ಇತ್ತು. ಸೂರಜ್ ಎಲ್ಲವನ್ನೂ ಸಹಿಸಿಕೊಂಡೇ ಅವಳ ಜೋಡಿ ಜೀವನ ನಡೆಸುತ್ತಿದ್ದ. ಅವರಿಬ್ಬರಿಗೆ ಮದುವೆಯಾಗಿ 2 ವರ್ಷವಾಗಿತ್ತು. ಮದುವೆಯಾದ ವಾರ್ಷಿಕೋತ್ಸವದ ಅಂಗವಾಗಿ ಸೂರಜ್ ತನ್ನ ಹೆಂಡತಿ ಸುಧಾಳಿಗೋಸ್ಕರ ಒಂದು ಸೀರೆಯನ್ನು ಉಡುಗೊರೆಯಾಗಿ ತಂದ. ಅಂದಿನ ರಾತ್ರಿ ಆ ಸೀರೆಯನ್ನು ತನ್ನ ಹೆಂಡತಿಗೆ ಕೊಡುವಾಗ ಸುಧಾ ಅದನ್ನು ತೆಗೆದುಕೊಂಡು ನೋಡುತ್ತಾಳೆ. ಅಯ್ಯೋ, ಸೀರೆನಾ? ನಾನೇನೋ ಈ ವರ್ಷವಾದರೂ ನನಗೆ ಗೋಲ್ಡ್ ಏನಾದರೂ ತಗೊಂಡು ಬರ್ತೀರಾ ಏನೋ ಅಂತ ಅಂದ್ಕೊಂಡಿದ್ದೆ. ನೀವೇನು ತಗೊಂಡು ಬರ್ತೀರಾ ಬಿಡಿ, ನಿಮ್ಮ ಯೋಗ್ಯತೆಯೇ ಇಷ್ಟು ಎಂದು ತನ್ನ ಗಂಡನನ್ನು ಅವಮಾನಿಸುತ್ತಾಳೆ. ಸೂರಜನಿಗೆ ಸುಧಾ ಆಡಿದ ಮಾತುಗಳು ತುಂಬಾ ನೋವು ಉಂಟು ಮಾಡುತ್ತವೆ. ಸೂರಜ್ ಒಂದು ಕ್ಷಣ ಮೌನವಾಗಿ ನಂತರ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಸುಧಾ ಎಂದು ವಿಶ್ ಮಾಡುತ್ತಾನೆ. ಆಗ ಸುಧಾ ಸೇಮ್ ಟು ಎಂದು ಸರಿ, ನಾನು ಅಡುಗೆ ಮನೆಯಲ್ಲಿ ಕೆಲಸ ಇದೆ, ಅಡುಗೆ ಮಾಡೋಕ್ಕೆ ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಸುಧಾ ಪ್ರೀತಿಯಿಂದ ಕೂಡ ವಿಶ್ ಮಾಡಲಿಲ್ಲ. ಅದು ಕೂಡ ಅವನಿಗೆ ತುಂಬಾ ಮನಸ್ಸಿಗೆ ನೋವು ಉಂಟು ಮಾಡುತ್ತದೆ. ಆದರೂ ಅವನು ಇರಲಿ, ಇವತ್ತು ಇಲ್ಲೇ ನಾಳೆ ಸರಿ ಹೋಗಬಹುದು ಎಂದು ಅವಳೊಟ್ಟಿಗೆ ಜೀವನವನ್ನು ನಡೆಸುತ್ತಾ ಇರುತ್ತಾನೆ. ಸುಧಾ ತಾನು ಕೆಲಸ ಮಾಡುತ್ತಿರುವುದರಿಂದ ಅವಳಿಗೆ ಅಹಂಕಾರ ತುಂಬಾ ಇತ್ತು. ಕೆಲವು ತಿಂಗಳ ನಂತರ ಸುಧಾ ಗರ್ಭಿಣಿಯಾಗುತ್ತಾಳೆ. ತಾನು ಗರ್ಭಿಣಿ ಇರುವ ಸ್ಥಿತಿಯಲ್ಲಿ ಕೆಲಸಕ್ಕೆ ಹೋಗಬಾರದೆಂದು ನಿರ್ಧರಿಸಿ ಮನೆಯಲ್ಲಿ ಇರುವಾಗ ಸೂರಜ್ ಮನೆಯ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮತ್ತು ಸುಧಾಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇರುತ್ತಾನೆ. ಹೀಗೆ ಕೆಲವು ಸಮಯಗಳ ನಂತರ ಸುಧಾಳು ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಸುಧಾ ಚಿಕ್ಕ ಮಗು ಇರುವ ಕಾರಣ ಅವಳು ಕೂಡ ಎಲ್ಲೂ ಕೆಲಸಕ್ಕೆ ಹೋಗಲು ಆಗುವುದಿಲ್ಲ. ಸೂರಜ್ ಮನೆಯೆಲ್ಲ ಜವಾಬ್ದಾರಿಯನ್ನು ನಿಭಾಯಿಸುತ್ತಿರುವಾಗ ಸುಧಾಳಿಗೆ ಅರ್ಥವಾಗುತ್ತದೆ, ತನ್ನ ಗಂಡ ಸೂರಜ್ ಎಷ್ಟು ಕಷ್ಟಪಟ್ಟು ನಮಗೋಸ್ಕರ ದುಡಿಯುತ್ತಾ ಇದ್ದಾರೆ ಎಂಬುದು ಅವಳಿಗೆ ಅರಿವಿಗೆ ಬರುತ್ತದೆ. ತಾನು ದುಡಿಯುತ್ತಿರುವಾಗ ನಾನು ದುಡಿಯುತ್ತೇನೆ ಎಂಬ ಅಹಂ ಇದ್ದುದರಿಂದ ಅವಳಿಗೆ ಗಂಡ ಕಷ್ಟಪಟ್ಟು ದುಡಿದ ಹಣದಿಂದ ತಂದ ಉಡುಗೊರೆ ಅವಳಿಗೆ ಚೀಪಾಗಿ ಕಾಣುತ್ತಿತ್ತು. ಆದರೆ ಈಗ ಗಂಡ ತನ್ನ ಮತ್ತು ತನ್ನ ಮಗುವಿಗಾಗಿ ಕಷ್ಟಪಟ್ಟು ದುಡಿದು ಜೀವನವನ್ನು ನಡೆಸುವುದು ನೋಡಿ ಅವಳಿಗೆ ಆಗ ಅನಿಸುತ್ತದೆ, ನನ್ನ ಗಂಡ ಎಷ್ಟು ಕಷ್ಟಪಟ್ಟು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬುದು ಅವಳಿಗೆ ತಿಳಿದು ಆಗ ಅವಳು ಗಂಡನಿಗೆ ಹೇಳುತ್ತಾಳೆ, ನೀವು ಕೊಟ್ಟ ಸೀರೆ ಉಡುಗೊರೆಗೆ ನಾನು ಅಂದು ಅವಮಾನಿಸಿದೆ. ಆದರೆ ಇಂದು ನೀವು ನನ್ನ ಮತ್ತು ನಮ್ಮ ಮಗುವಿಗೆ ಏನು ಕೊರತೆ ಆಗದ ರೀತಿಯಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಿ. ಸಾರಿ ರೀ, ನಿಮ್ಮ ಮನಸ್ಸಿಗೆ ತುಂಬಾ ನೋವು ಉಂಟು ಮಾಡಿದ್ದೇನೆ ನಾನು. ಆಗ ಸೂರಜ್, ನಮ್ಮಿಬ್ಬರ ನಡುವೆ ಕ್ಷಮೆ ಏಕೆ? ಇರಲಿ ಬಿಡು, ಈಗಾದರೂ ತಿಳಿಯುತ್ತಲ್ಲ, ಅಷ್ಟೇ ಸಾಕು ಎಂದು ಹೇಳಿ ತನ್ನ ಹೆಂಡತಿಯನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಆಗ ತನ್ನ ಹೆಂಡತಿ ಸೂರಜ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಐ ಲವ್ ಯು ರೀ ಎಂದು ಪ್ರೀತಿಯಿಂದ ಹೇಳುತ್ತಾಳೆ. ಆ ಮಾತುಗಳನ್ನು ಕೇಳಿದ ಸೂರಜನಿಗೆ ತುಂಬಾ ಸಂತೋಷವಾಗುತ್ತದೆ. ಸೂರಜ್ ಮತ್ತು ಸುಧಾ ತಮ್ಮ ಮಗಳೊಂದಿಗೆ ಸುಖವಾಗಿ ಜೀವನವನ್ನು ನಡೆಸುತ್ತಾರೆ. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.